ಎಸ್ ಇನ್ನೊಂದು ಪರ್ಟಿಕ್ಯುಲರಾಗಿ ಹೇಳುವಂಥದ್ದಾದರೆ ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾ ಅನ್ನೋವಂಥದ್ದು ಒಂದು ಸಾಕಷ್ಟು ಚರ್ಚೆಗೆ ಹುಟ್ಟು ಹಾಕುತ್ತೆ. ಲೈಫಲ್ಲಿ ಏನೇ ಮಾಡಿದರೂ ಕೂಡ ಸೆಲೆಬ್ರಿಟಿಗಳು ಸೋಷಿಯಲ್ ಮೀಡ್ಯಾದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಮತ್ತು ಸೆಲೆಬ್ರಿಟಿಗಳಿಗೆ ಒಂದು ಆಗ್ತಾ ಇರುವಂತಹ ಅಂದರೆ ಬೆಳವಣಿಗೆಗಳನ್ನು ನೀವು ಹೇಗೆ ಗಮನಿಸ್ತಾ ಇರ್ತೀರಿ? ಸೋಷಿಯಲ್ ಮೀಡಿಯಾ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನಿಸ್ತು? ಆನೆಸ್ಟ್ಲಿ ನಾನು ಸೋಷಿಯಲ್ ಮೀಡಿಯಾನ ತುಂಬ ಲಿಮಿಟೆಡಾಗಿ ಯೂಸ್ ಮಾಡ್ತೀನಿ. ತುಂಬ ಪೋಸ್ಟ್ ಮಾಡಿದ್ರು ಕೂಡ ಅದು ಪೋಸ್ಟ್ ಆಗಿಯೇ ಅಷ್ಟೇ ಇರುತ್ತೆ. ನಾನು ಜಾಸ್ತಿ ಫೋನ್ ಯೂಸ್ ಮಾಡಲ್ಲ. ಸೊ ಬೇ ಬರೀ ನಂದೇನಿದೆ ಪೋಸ್ಟ್ ಅದನ್ನು ನೋಡಿಕೊಂಡು ಹಾಗೇ ಇರುತ್ತೆ. ಯೂಶ್ವಲಿ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ತುಂಬ ಈ ಕೋಟ್ಸ್ ಆಗಿರಲಿ ಅಥವಾ ಏನೇನಾದರೂ ಪಾಸಿಟಿವ್ ಆಗಿ ಕೋಟ್ಸ್ ಇರುತ್ತೆ. ಸೊ ಆ ಥರ ಜಾಸ್ತಿ ಅಥವಾ ವೆಕೇಷನ್ ಎಲ್ಲಾದರೂ ಟ್ರಾವೆಲ್ ವೀಡಿಯೋಸ್ ಜಾಸ್ತಿ ನೋಡ್ತಿರ್ತೀನಿ. ನೆಕ್ಸ್ಟ್ ಇಲ್ಲಿ ಹೋಗಬೇಕು, ಅಲ್ಲಿ ಹೋಗಬೇಕು, ಆ ಥರ ಈ ಥರ ಅದ್ರ ಬಗ್ಗೆನೇ ಜಾಸ್ತಿ ನನ್ನ ಕಾನ್ಸಂಟ್ರೇಷನ್. ಸೊ ಆ ಥರ ಇನ್ ಅ ವೆರಿ ನೈಸ್ ಪಾಸಿಟಿವ್ ವೇ ನಾನು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತೀನಿ. ಮೇಡಮ್, ಪ್ರತಿ ಬಾರಿ ಕೂಡ ಒಂದು ಬಿಗ್ ಬಾಸ್ ಬಂದಾಗ ಒಂದು ಇದಿಷ್ಟು ಜರ್ನಿ ನೆನಪಾಗುತ್ತೆ ನಿಮಗೆ, ಅಂದರೆ ಬಿಗ್ ಬಾಸ್ ಮನೆಯಿಂದ. ಯಾಕಂದರೆ ಇತ್ತೀಚೆಗೆ ಒಂದಿನ ಬಂದಾಗ್ಬಿಡ್ತು, ಸಡನ್ನಾಗಿ ಒಂದು ಡೆವಲಪ್ಮೆಂಟ್ ಕೂಡ ಆಯಿತು. ಎಲ್ಲೋ ಒಂದಿಷ್ಟು ಕನಸುಗಳನ್ನ ಇಟ್ಕೊಂಡು ಹೋಗಿರ್ತಾರೆ, ಕಲ್ಪನೆಗಳನ್ನ ಇಟ್ಕೊಂಡು ಹೋಗಿರ್ತಾರೆ. ಆ ಮನೆ ಅಂತ ನೆನಪಾದಾಗ, ಅದು ಬಂದಾದಾಗ ಹೇಗೆ ನಿಮ್ಮ ಜರ್ನಿ ನೆನಪಾಯಿತು ಅಲ್ಲಿ? ಅಂದರೆ ನಾನು ಆ್ಯಕ್ಚುಲಿ ನನಗೆ ಅಷ್ಟು ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಏನಕ್ಕಾಯಿತು ಹೇಗಾಯಿತು ಅಂತ ಎಲ್ಲ. ಬಟ್ ಐ ಆಮ್ ಶ್ಯೂರ್ ಬಿಗ್ ಬಾಸ್ ಟೀಮ್ ಏನೇ ಇದ್ದರೂ ಹ್ಯಾಂಡಲ್ ಮಾಡ್ತಾರೆ ಅದನ್ನು. ಆ ಥರ ಅಷ್ಟು ಈಸಿಯಾಗಿ ಬಿಟ್ಕೊಡೋಕ್ಕೆ ಚಾನ್ಸೇ ಇಲ್ಲ ಶೋನ. ಸೊ ನೀವೇ ನೋಡಿದ್ದೀರ, ಅದಾದರೂ ಕೂಡ ನನಗೆ ಗೊತ್ತೇ ಆಗಿಲ್ಲ ಆಗಿದ್ದೇನೋ ಅಂತ. ಅಷ್ಟು ಬೇಗ ಬಂದುಬಿಡ್ತಲ್ಲ ಮತ್ತೆ. ಸೊ ಟೀಮ್ ಇಸ್ ವೆರಿ ನೈಸ್, ಅವ್ರು ಎಲ್ಲ ಹ್ಯಾಂಡಲ್ ಮಾಡ್ತಾರೆ. ಆ್ಯಂಡ್ ಆಬ್ವಿಯಸ್ಲಿ ಏನೂ ಮಾಡೋಕ್ಕಾಗಲ್ಲ ಶೋಗೆ. ಮೇಡಮ್, ಪ್ರತಿಯೊಬ್ಬರಿಗೂ ಕೂಡ ತುಂಬ ಮೆಮೊರೇಬಲ್ ಮನೆ ಅದು ನಿಮ್ಮ ಲೈಫಲ್ಲಿ. ಹೇಗನ್ಸುತ್ತೆ? ಡೆಫಿನೆಟ್ಲಿ ಇಟ್ಸ್ ವೆರಿ ಮೆಮೊರೇಬಲ್. ಅದರಿಂದನೇ ನನಗೆ ಇನ್ನು ಜಾಸ್ತಿ ಫೇಮ್ ಸಿಕ್ತು, ಜಾಸ್ತಿ ಜನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲಿ, ರೆಕಗ್ನೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರಲಿ, ಬಿಗ್ ಬಾಸಿಂದನೇ ಅದಾಗಿದ್ದು. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ದ ಶೋ. ಮೇಡಮ್, ಒಂದು ಜಾಗ ಒಂದೇನೋ ಪಡ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಇನ್ನೊಂದಿಷ್ಟು ಪರಿಸ್ಥಿತಿಗಳು ಏನೋ ಕಳ್ಕೊಳ್ಳೋಂಥ ಸನ್ನಿವೇಶನೇ ನಿರ್ಮಾಣ ಮಾಡುತ್ತೆ. ನಿಮ್ಮ ಲೈಫಲ್ಲಿ ಅದೆಲ್ಲವೂ ಕೂಡ ಆಯಿತು. ಅದೆಲ್ಲವೂ ಒಂದು ತುಂಬ ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ, ಅಂದರೆ ಒಂದು ಹೆಲ್ದಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ಒಂದು ಹೊಸ ಹೆಜ್ಜೆ ಇಟ್ರಿ. ಚಂದನ್ ಅವರಿಂದ ಲೈಫಲ್ಲಿ ಹೊರಗಡೆ ಬಂದ್ರಿ. ಈಗ ಹೆಂಗಿದೆ, ಏನು ಯೋಚನೆಗಳಿದೆ ಅಂತ? ಇವಾಗಲೂ ಲೈಫ್ ತುಂಬಾ ಚೆನ್ನಾಗಿದೆ, ಏನೂ ಇಲ್ಲ. ನಾನು ಮುಂಚೆ ಹೇಗಿತ್ತು ಇವಾಗಲೂ ಟ್ರಾವೆಲ್ ಮಾಡ್ತಾಯಿದ್ದೀನಿ, ಮತ್ತು ಬೇರೆ ಏನೇನೋ ಪ್ಲ್ಯಾನ್ಸ್ ಇದೆ ಅದನ್ನು ಕೂಡ ಮಾಡ್ತಾಯಿದ್ದೀನಿ. ಆನ್ ದ ವೇ ಪ್ರಾಸೆಸ್ ನಡೀತಾ ಇದೆ, ಮತ್ತು ಮೂವೀಸ್ ಬರ್ತಾಯಿದೆ, ಬೇರೆ ಬೇರೆ ಸಾಂಗ್ಸ್ ಮಾಡ್ತಾಯಿದ್ದೀನಿ. ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಪ್ರತಿಯೊಂದು ಸಂದರ್ಭ ಸನ್ನಿವೇಶ ಬಂದಾಗ ನಾವು ದೇವ್ರನ್ನ ಕೇಳ್ಕೊಳ್ತಾ ಇರ್ತೀವಿ. ಇವತ್ತು ನಿಮ್ಮ ಮೂವಿ ಟೈಟ್ಲಿಗೆ ಒಂದು ಆಪ್ಟ್ ಆಗಿದೆ ಅಲ್ವಾ, ಐ ಆಮ್ ಗಾಡ್ ಅನ್ನೋಂಥದ್ದು. ಸೊ ನಿವೇದಿತ ಅವರು ದೇವ್ರ ಹತ್ರ ಕೇಳ್ಕೊಳ್ಳೋಂಥದ್ದಾದರೆ ಏನು ಕೇಳ್ಕೊಳ್ತೀರಿ? ಏನು ಬೇಕು ಅಂತ ಕೇಳ್ತೀರಿ, ಏನು ಬೇಡ ಅಂತ ಕೇಳ್ತೀರಿ ಅಂತ? ಆ್ಯಕ್ಚುಲಿ ರೈಟ್ ನಾವು ಕೇಳೋದಾದರೆ ಐ ವಿಶ್ ದಿ ಎಂಟೈರ್ ಮೂವಿ ಟೀಮ್ ಗ್ರೇಟ್ ಸಕ್ಸಸ್ ಈ ಮೂವಿಯಿಂದ. ಯಾಕಂದರೆ ತುಂಬ ಎಲ್ಲ ಪ್ಯಾಷನಿಂದ ಮಾಡಿರ್ತಾರೆ. ಸೊ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಅದನ್ನು ಕೇಳ್ಕೊಳ್ತೀನಿ. November 7th ಮೂವಿ ರಿಲೀಸ್ ಆಗ್ತಿದೆ. ಸೊ ಐ ವಿಶ್ ದಿ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್. ಆಮೇಲೆ ಕೇಳ್ಕೊ ಇಂಥದ್ದು ಬೇಡ ಅಂತನಾ? ಓ ದಟ್ಸ್ ವೆರಿ ಡಿಫಿಕಲ್ಟ್. ಇಂಥದ್ದು ಬೇಡ ಅಂತ ಏನೂ ಇಲ್ಲ. ಯಾಕಂದರೆ ಏನೇ ಬಂದರೂ ಕೂಡ ಒಂಥರ ಎಕ್ಸೈಟಿಂಗ್ ಆಗಿರುತ್ತೆ. ಏನೇನಾದ್ರು ಆಗ್ತಾ ಇರಬೇಕು ಲೈಫಲ್ಲಿ. ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದರೂ ಕೂಡ ಚೆನ್ನಾಗೇ ಇರುತ್ತೆ. ಓನ್ಲಿ ದೆನ್ ಸಕ್ಸಸ್ ಸಿಕ್ಕಿದಾಗ ತುಂಬ ನಮಗೆ ಖುಷಿ ಸಿಗೋದು. ಸೊ ಐ ಫೀಲ್ ಗುಡ್ ಹಿಂಗೆ ಇರಲಿ. ಬಟ್ ಎಲ್ಲರೂ ಆಲ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಎಲ್ಲರೂ ಖುಷಿಯಾಗಿರಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ.